ಮಹಾನ್ ನಾಯಕರು ಕೇಳ್ತಾ ಇದಾರೆ. ಸ್ವಾಮೀಜಿ ಅವರು ಯಾಕೆ ಕೇಳ್ಬೇಕು ಸರ್ಕಾರ ಬೀಳ್ಸಿದ್ರ ಬಗ್ಗೆ? ಮಹಾನ್ ನಾಯಕರು ಸ್ವಾಮೀಜಿ ಅವರು ಯಾಕೆ ಕೇಳ್ಬೇಕು ಸರ್ಕಾರ ಬೀಳ್ಸಿದ್ರ ಬಗ್ಗೆ? ಅಲ್ಲಪ್ಪ, ನೀವು ಒಕ್ಕಲಿಗರು ಎಲ್ಲ ಒಗ್ಗಟ್ಟು ಮಾಡ್ತಾ ಇದ್ದಾರೆ ಸ್ವಾಮಿಗಳು ಅಂತ ನೀವು ತೋರಿಸ್ತಾ ಇದ್ದೀರಾ. ಅವರು ಒಕ್ಕಲಿಗರು ಅಂತ ಹೇಳ್ತಾ ಇದ್ದಾರೆ. ಒಕ್ಕಲಿಗರ ಮಟ್ಟಕ್ಕೆ ಹೋಗಿ ಕೇಳ್ತಾ ಇದ್ದಾರೆ. ಅದನ್ನ ನೆನ್ಪಿಟ್ಕೋಬೇಕಲ್ವಾ? ಒಕ್ಕಲಿಗರ ಚೀಫ್ ಮಿನಿಸ್ಟರ್ನ ಯಾರು ತೆಗೆದ್ರು ಅಂತ ನೆನ್ಪಿಟ್ಕೋಬೇಕಲ್ಲ. ಯಾರು ಒಕ್ಕಲಿಗರ ಚೀಫ್ ಮಿನಿಸ್ಟರ್ ತೆಗೆದ್ರು ಅವ್ರಿಗೆ ಕರ್ಕೊಂಡೋಗಿ ಬೆಂಬಲ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತಂದ್ರೆ ಇದ್ರ ಅರ್ಥ ಏನು? ಸೊ ಅನುಕೂಲ ಸಿಂಧು ರಾಜಕಾರಣ ಅಲ್ವಾ? ಏನ್ ಜನ ದಡ್ರ, ಮತದಾರರು ಏನ್ ದಡ್ರ? ನಮ್ದು ಅಷ್ಟೇ ಸಿಂಪಲ್. ನಡೆದಂತ ಇತಿಹಾಸ ಘಟನೆ ನೀವು ತೋರಿಸ್ಬೇಕು, ನಾವು ತೋರಿಸ್ಬೇಕು. ನಮ್ದೇನಾದ್ರು ನೀವು ತೋರಿಸಿ, ಅವ್ರದ್ದೇನಾದ್ರು ತೋರಿಸಿ. ಏನೇನು ನುಡಿಮುತ್ತುಗಳನ್ನ ನುಡಿದಿದ್ರು ಅವನ್ನೆಲ್ಲ ನೀವು ತೋರಿಸಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸಮುದಾಯದ ನಾಯಕರನ್ನ ಒಗ್ಗೂಡಿಸ್ತೀವಿ ಅನ್ನೋ ಮಾತು ಸರ್, ಇದು ಎಷ್ಟು ಮಟ್ಟಿಗೆ ಎಲ್ರಿ ಯಾರು ಒಗ್ಗೂಡ್ತಾರೆ? ಸುಮ್ಮನೆ ಅದೆಲ್ಲ ನಮಗೂ ಭ್ರಮೆ, ಅವ್ರಿಗೂ ಭ್ರಮೆ. ಅವೆಲ್ಲ ಯಾರು ಅವ್ರವ್ರ ಬದುಕಿಗೆ ಅವರು ನೋಡ್ತಾರೆ. ಅಲ್ಲ ರೀ, ರೆಡಿಮೇಡ್ ಆಗಿ ನಾವು ಇದ್ದೀವಿ. ಇನ್ನು 4.5 ವರ್ಷ 4 ವರ್ಷ ಇಲ್ಲಿ ಇರ್ತೀವಿ. ಅದಾದ್ಮೇಲೆ ತಿರ್ಗಿ ಇನ್ನು 5 ವರ್ಷ ಇರ್ತೀವಿ. ಇನ್ನು ಮುಂದಕ್ಕೆ ಎಲ್ಲಿ ಅದೆಲ್ಲ ಮುಗಿದ ಅಧ್ಯಾಯ ಇದು. ಅವ್ರು ನಡೆಯೋಕ್ಕಾಗಲ್ಲ, ತಿರ್ಗಾ ಮುಂದಕ್ಕೆ ಗೆಲ್ಲಕ್ಕಾಗಲ್ಲ ಅಂತಾನೆ ಇವತ್ತು ಅವರೇ ಹೇಳಿದಾರಲ್ಲ ಕುಮಾರಸ್ವಾಮಿ ಅವರು, ನಮ್ಮಿಂದ ಅಲೈನ್ಸ್ ಮಾಡ್ಕೊಂಡಿದೀವಿ ಅಂತ. ನಮ್ದಿಂದ ಅಲೈನ್ಸು ಸಿದ್ಧಾಂತನೇ ಮಾರ್ಕೊಬಿಟ್ರು. ನನಗೇನಪ್ಪ ಅಂದರೆ ಪಾಪ ಇಂಥ ಪರಿಸ್ಥಿತಿ ಕುಮಾರಸ್ವಾಮಿಗೇನೋ ಬಿಡಿ, ಅದನ್ನು ಲೆಕ್ಕಕ್ಕಿಲ್ಲ, ದೇವೇಗೌಡರು ಬರ್ಬೋದಾಗಿತ್ತು ಅಷ್ಟೇ. ಹಳಿನ BJP ಸಿಂಬಲ್ ಅಲ್ಲಿ ನಿಲ್ಲಿಸ್ಬಿಟ್ಟು ಅದ ಅವ್ರಿಗೆ ಬರಬಾರ್ದಾಗಿತ್ತು. ನನಗೆ ಐ ಫೀಲ್ ಸಾರಿ ಫಾರ್ ಬಿಜೆಪಿ ಅವರು ಬೀಳ್ಸಿಲ್ಲ, ಕಾಂಗ್ರೆಸ್ನವರೇ ಬೀಳ್ಸ್ಕೊಂಡಿದ್ದು ಅಂತ ಸಿದ್ದರಾಮಯ್ಯ ಮೇಲೆ ನೇರವಾದಂತ ಆರೋಪ ಮಾಡಿದೆ ಸರ್. ಯಾರು? ಸಿದ್ದರಾಮಯ್ಯ ಅಲ್ಲ ರೀ, ವಿಶ್ವನಾಥ್ ಹೋಗಿ ಮೀಟ್ ಮಾಡಿದ್ದಾರೆ, ನಾರಾಯಣಗೌಡನ ಜೊತೆ ಇದ್ದಾರೆ, ಯೋಗೇಶ್ ಜೊತೆ ತಬ್ಬಾಡ್ತಾ ಇದ್ದಾರೆ. ಅಶ್ವಥ್ ನಾರಾಯಣ ಮತ್ತು ಯಡಿಯೂರಪ್ಪನವ್ರನ್ನ ಏನು ಬಿಡ್ತಾನೆ ಇಲ್ಲ. ಯಾರು ಈ ಸರ್ಕಾರ ತೆಗೆದ್ರು ಆ ಸರ್ಕಾರದ ಜೊತೆ ಇದ್ದಾರೆ. ಇನ್ನೇನ್ರಿ ಬೇಕು ಜನಕ್ಕೆ? ಇದಕ್ಕಿನ್ನ ಏನ್ ಸಾಕಿಬೇಕು? ನಿನ್ನ ಅಧಿಕಾರಕ್ಕೆ ನೀನು ಸ್ಯಾಕ್ರಿಫೈಸ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ, ನಿನ್ನ ಅಧಿಕಾರದ ಸಿದ್ಧಾಂತನೇ ನೀವು ಒಪ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ಇನ್ನೇನಪ್ಪ ಕುಮಾರಣ್ಣ? ಏನೋ ನನ್ನ ಮೇಲೆ ಸಿದ್ದರಾಮಯ್ಯನ ಮೇಲೆ ಮಾತಾಡೋದು ಇಲ್ಲಿ. ನಿನ್ಗೆ ಯಾರು ತೆಗೆದ್ರು ಫಸ್ಟ್ ಅವರು, ನೀನೇನು ಮಾತಾಡದೆ ಆ ಮಾತು ಎಲ್ಲೋಯ್ತು? ಸರ್, ಈಗ ಒಂದು ಮಾತನಾಡಿದ್ದಾರೆ ಕುಮಾರಸ್ವಾಮಿ ಈಗಷ್ಟೇ, ಮೇಕೆದಾಟು ಪಾದಯಾತ್ರೆ ನಾನು ತೂರಾಡಿದ್ನ ಅಂತ ಹೇಳಿದ್ದಾರೆ ಸರ್. ಏನ್ ನಾನು ಕುಡಿತೂರಾಡಿದ್ನ? ಅಲ್ಲಪ್ಪ, ನಾನು ಕುಡಿತೂರಾಡಿದ್ನ? ನಾನು ಮೇಕೆದಾಟು ಪಾದಯಾತ್ರೆ ಮಾಡಿದ್ದೀನಿ, ಸುಸ್ತಾಗಿದ್ದೀನಿ, ನಡೆದಿದ್ದೀನಿ. ಇದನ್ನ ಅಲ್ಲಿ ಘಾಟ್ ಸೆಕ್ಷನ್ ಇದೆಯಲ್ಲ, ಅದು ನಡೆದಿದ್ರೆ ಕುಮಾರಸ್ವಾಮಿಗೆ ಗೊತ್ತಿತ್ತು. ನಾನು ಈ ಕನ್ನಡ ನಾಡಿಗೋಸ್ಕರ, ಕರ್ನಾಟಕ ರಾಜ್ಯಕ್ಕೋಸ್ಕರ, ಕಾವೇರಿ ಜಲಾನಯ ಪ್ರದೇಶಕ್ಕೋಸ್ಕರ ಆ ಮೇಕೆದಾಟು ಪಾದಯಾತ್ರೆನ ಮಾಡಿದೆ. ಈ ಕುಡಿಯೋ ನೀರು ಇವತ್ತು ಏನು ಪರಿಸ್ಥಿತಿ ಬಂದಿದೆಯಲ್ಲ ಅದಕ್ಕೋಸ್ಕರ. ಮುಂದಕ್ಕೆ ನಾವು ಏನು ಯೋಚನೆ ಮಾಡಬೇಕಾಗಿದೆ ಅಂತಂದರೆ, ಬೆಂಗಳೂರು ನಗರದಲ್ಲಿ ಇರೋಂಥ ಎಲ್ಲ ಕೆರೆಗಳಿಗೆ ವಾಪಸ್ಸು ರೀಟ್ರೀಟೆಡ್ ವಾಟರ್ನ ತುಂಬಿಸ್ಬೇಕು. ಇಲ್ಲ ಅಂತಂದರೆ ಎನಿ ಟೈಮ್ ಈ ಪರಿಸ್ಥಿತಿ ತಿರ್ಗಾ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೆ ಮುಂದಕ್ಕೆ ನೀರುಗಳನ್ನು, ಕೆರೆಗಳನ್ನೆಲ್ಲ ಉಳಿಸ್ಬೇಕು. ಬೆಂಗಳೂರಿನಲ್ಲಿ ಇರೋಂಥ ಎಲ್ಲ ಕೆರೆಗಳು, 100ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಕೆರೆಗಳಿದೆ, ಅವನ್ನು ಉಳಿಸ್ಬೇಕು. ಹೊಸಕೋಟೆ ಕೆರೆ, ಬಾರ್ಡರ್ ಕೆರೆಗಳು ಎಲ್ಲ ದೊಡ್ಡ ದೊಡ್ಡ ಕೆರೆಗಳನ್ನೆಲ್ಲ ಉಳಿಸಿ ಅದಕ್ಕೆಲ್ಲ ಅಟ್ಲೀಸ್ಟ್ ನೀರು ತುಂಬಲಿಲ್ಲ ಅಂದರೆ ಟ್ರೀಟೆಡ್ ವಾಟರ್ನ ತುಂಬಿಸಿ ಅಂತರ್ಜಲ ಹೆಚ್ಚಿಸುವಂಥ ಕೆಲಸ. ಯಾಕೆಂದರೆ 6900 ಬೋರ್ವೆಲ್ಲು ಈಗ ಡ್ರೈ ಆಗಿದೆ. ಬಟ್ ಅಷ್ಟು ಆದರೂ ಕೂಡ ಇವತ್ತು ನಾನು ಮ್ಯಾನೇಜ್ ಮಾಡಿ ನೀರನ್ನು ಜನರಿಗೆ ಒದಗಿಸ್ಕೊಡ್ತಾ ಇದ್ದೀವಿ, ಸಪ್ಲೈ ಆಗ್ತಾ ಇದೆ. ಮುಂದಕ್ಕೂ ಕೂಡ ನಾವು ಮಾಡ್ತೀವಿ. ಏನೋ ದೇವರು ನನಗೆ ನಿನ್ನೆ ಮೊನ್ನೆ ಎಲ್ಲ ಪೇಪರ್ ನೋಡ್ತಾ ಇದೆ, ಕೆಲವರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾ ಇದ್ರು 12-13 ಹಂಗೆ ಒಂದು ಮಳೆ ಬರ್ತದೆ ಅಂತ ಹೇಳ್ತಾ ಇದ್ರು. ಕಾಯ್ತಾ ಇದ್ದೀವಿ. ನೀವು ಪ್ರಾರ್ಥನೆ ಮಾಡಿ, ಅವರು ಪ್ರಾರ್ಥನೆ ಮಾಡಲಿ, ಕುಮಾರಸ್ವಾಮಿ ಪ್ರಾರ್ಥನೆ ಮಾಡಲಿ, ಯಡಿಯೂರಪ್ಪನವರು ಪ್ರಾರ್ಥನೆ ಮಾಡಿ. ನೋಡ್ರಿ, ಅವ್ರು ಏನಾರು ನನ್ನ ಬಗ್ಗೆ ಹೇಳ್ಕೊಳ್ಳಿ, ಜನ ಯಾರು ದಟ್ರಲ್ಲ. ನಾನು ತೂರಾಡ್ತೀನೋ, ನಾನು ನಡೀತೀನೋ, ಇನ್ನೊಂದು ಯಾತ್ರೆ ಅಂತೂ ಮಾಡಿದೆ ತಾನೆ. ನಮ್ಮ ನೀರು ನಮ್ಮ ಹಕ್ಕು. ಈ ದೇಶಕ್ಕೆ 75ನೇ ಸ್ವಾತಂತ್ರ್ಯ, ಗರ್ಗರ್ ತಿರಂಗ ಅಂತ ಅಂದ್ರು. ನಾವು ಯಾತ್ರೆ ಮಾಡೋದು ತಾನೆ. ನಾವು ಭಾರತ್ ಜೋಡೋ ಮಾತಂದ್ರೆ ಮಾಡ್ಲಿ ಅವರು, ನೋಡೋಣ. ಈಗ ನಾನು ಅವ್ರಿಗೆ ಸವಾಲ್ ಗಿವಾಲ್ ಪಾಪ ನಾನು ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ಆಮೇಲೆ ಆರೋಗ್ಯ ಪಾಪ. ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಇನ್ ಈಸ್ ಹೆಲ್ತ್ ಪೊಸಿಷನ್. ಸದ್ಯ ಅವರು ಏನೋ ಧೈರ್ಯವಾಗಿ ಎಲೆಕ್ಷನ್ ಮಾಡ್ತೀವಿ ಅಂತ ಬರ್ತಾ ಇದಾರಲ್ಲ,
ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಐ ವಿಶ್ ಹಿಮ್ ಗುಡ್ ಹೆಲ್ತ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.